ಒಂದು ಸಲ ಹಾರ್ವರ್ಡ್ ಯೂನಿವರ್ಸಿಟಿಯವರು ಒಂದು ಎಕ್ಸ್ಪೀರಿಯನ್ಸ್ ನಡೆಸತ್ತಿದ್ರಂತ. ಅಂದ್ರೆ 4 ಜನ ಮನುಷ್ಯರು ಕರ್ಕೊಂಬಂದು ಅದ್ರೊಳಗೆ 3 ಮಂದಿ ಮೇಲ್ ಆ್ಯಕ್ಟ್ರೆಸ್ ಇದ್ರಂತ, ಒಬ್ಬ ನಾರ್ಮಲ್ ಮನುಷ್ಯ ಇದ್ದಂತ. ಅವ್ನು ಕರ್ಕೊಂಬಂದು ಅವ್ರು 4 ಮಂದಿ ಕರ್ಕೊಂಬಂದು ಒಂದು ಬೋರ್ಡ್ಗೆ ಮುಂದೆ ನಿಲ್ಲಿಸಿದ್ರಂತ. 4 ಲೈನ್ ಹೇಳಿದ್ರಂತ. ಫಸ್ಟ್ ಒಂದು ಸಣ್ಣದ, ಸೆಕೆಂಡು ಸಣ್ಣದ, ಥರ್ಡ್ ಒಂದು ದೊಡ್ಡದ, ಫೋರ್ತ್ ಒಂದು ಸಣ್ಣದ. 4 ಲೈನ್ ಹೇಳಿದ್ರಂತ. ಅವ್ರು 4 ಜನಕ್ಕೆ ಇರಂತ, ಇದ್ರೊಳಗೆ ಸಣ್ಣ ಲೈನ್ ಯಾವುದೈತಿ, ದೊಡ್ಡ ಲೈನ್ ಯಾವುದೈತಿ ಅದನ್ನು ರೌಂಡ್ ಮಾರ್ಕ್ ಮಾಡಿ ಬರ್ರಿ ಅಂತೇಳಿ. ಅವಾಗ ನೀವು ಒಂದೇದಾಗ ಹೋದಂತ ಕರೆಕ್ಟಾಗಿ 3ನೇದ ಲೈನ್ದಾಗ ದೊಡ್ಡದಿತ್ತಂತ ಅದನ್ನು ಮಾರ್ಕ್ ಮಾಡಿ ಬಂದಂತ. ಇವ್ರು 3 ಜನ ಹೋಗಿ ಫಸ್ಟ್ ಮಾರ್ಕ್ ಮಾಡಿ ಬಂದ ಸಣ್ಣದಿದ್ದ ಮಾರ್ಕ್ ಮಾಡಿ ಬಂದಂತ. ಒಂದಂತ ಏನು ಹುಚ್ಚರದಾರ ಇವರು, ಯಾಕೆ ಈ ಲೈನ್ ಮಾರ್ಕ್ ಮಾಡಿ ಬಂದರು ಅಂತ ಕೇಳ ಸುಮ್ಮದಂತ. ಮತ್ತು ಇನ್ನೊಬ್ಬ ಮನುಷ್ಯ ಮತ್ತು 4ನೇ ಸಲ ಕೇಳಿದಂತ, ನೋಡ್ರಿ ಇದ್ರೊಳಗೆ ಯಾವ ದೊಡ್ಡ ಲೈನ್ ಐತಿ ಅದಕ್ಕೆ ಮಾರ್ಕ್ ಮಾಡ್ರಿ ಅಂತ. ಮತ್ತು ಅವರೆಲ್ಲರೂ ಹೋಗಿ ಒಬ್ಬ ಮತ್ತು ಹೋಗಿ 3ನೇದನ ಮಾರ್ಕ್ ಮಾಡಿದಂತ ದೊಡ್ಡದೈತಂತೆ. ಇವರೆಲ್ಲ ಹೋಗಿ ಮತ್ತು 1ನೇದನ ದೊಡ್ಡದಂತ ಮಾರ್ಕ್ ಮಾಡಿ ಬಂದ್ರಂತ. ಅಂದ್ರೆ ಕ್ಲಿಯರಾಗಿ ಕಾಣದೈತಲ್ಲೇ ದೊಡ್ಡ ಲೈನ್ ಯಾವುದೈತಂತೆ. ಆದ್ರೆ ಆ 3 ಜನ ಮಾಡೋದು ನೋಡಿ ಇವ್ ಲಾಸ್ಟ್ನಾಗ 5ನೇ ಸಲ 6ನೇ ಸಲ ಕೇಳಿದಾಗ ಯಾವ್ದು ದೊಡ್ಡದೈತೆ ಅಂದಾಗ ಅವ್ರು ಏನು ಸಣ್ಣದಕ್ಕೆ ಲೈನ್ ಹಾಕತ್ತಿಲ್ಲ, ಇವ್ ಹೋಗಿ ಅದ ದೊಡ್ಡದಂತೆ ಅದಕ್ಕೆ ಲೈನ್ ಹಾಕಿ ಬಂದ್ಬಿಡ್ತಾರೆ. ಅಂದ್ರೆ ಶ್ರೀಕೃಷ್ಣ ಭಗವದ್ಗೀತೆ ಒಳಗೆ ಏನ್ಲ ಯದ್ಭಾವಂ ತದ್ಭವತಿ ಅಂತೇಳಿ, ಹಂಗೆ ನಮ್ಮ ಬಗ್ಗೆ ನಮ್ಮ ಜೀವನದ ನಮ್ಮ ಸತ್ಯ ನಮಗೆ ಗೊತ್ತಿಲ್ಲ ಅಂದ್ರೆ ಯಾರು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತೇವೆ ನಾವು. ಗೊತ್ತಾಗೋದಿಲ್ಲ ನಮಗೆ, ನಾವು ಮಾಡಿದ್ದ ಖರೆ ಅಂತ ಅನ್ಕೋತೇವೆ. ಈಗ ಒಂದು ಜಗದಾಗ ನಾವು ಸುಳ್ಳನ್ನ ಖರೆ 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 ಅಂತ ಅನ್ನಕತ್ರಂದ್ರೆ ಆ ಜಗದಿಂದ ಎದ್ದು ಬಂದು ಬಿಡ್ಬೇಕು. ಯಾಕಂದ್ರೆ ಆ ಸುಳ್ಳು ಖರೆ ಮಾಡಾಕಂಗೆ ಮಾತಾಡ್ತಿರ್ತಾರ, ಅದು ನಿಮ್ಮ ತಲೆಯಾಗ ಹಂಗೆ ಉಳ್ಕೊಂಬಿಡೋದು, ಸುಳ್ಳು ಖರೆಯಾಗಿ ಉಳ್ಕೊಂಬಿಡೋದು ನಿಮ್ಮ ತಲೆಯಾಗ. ಅದಕ್ಕೋಸ್ಕರ ಎಲ್ಲಿ ಇಂಥದ್ದು ಮಾಡ್ತಿರ್ತಾರಲ್ಲ, ಸುಳ್ಳನ್ನು ಖರೆಯಾಗಿ ಕನ್ವರ್ಟ್ ಮಾಡ್ತಿರ್ತಾರಲ್ಲ ಅಂಥ ಜಾಗಂತ ಎದ್ದು ಬಂದು ಬಿಡ್ಬೇಕು. ಸಂಬಂಧಿಕರಾಗಲಿ, ಫ್ರೆಂಡ್ಸ ಆಗಲಿ, ಯಾರೋ ಇರಲಿ, ಇಂಥ ರಿಲೇಷನ್ಶಿಪ್ ಒಳಗೂ ಯಾವಾಗಾದ್ರೂ ಹಿಂಗೆ ನೀವು ಅರ್ಥ ಮಾಡಿಸ್ರಿ ಅವ್ರಿಗೆ. ಅವ್ರು ಅರ್ಥ ಮಾಡಿಲ್ಲ ಅಂದಾಗೂ ಸುಳ್ಳನ್ನು ಖರೆ ಖರೆ ಅಂತಂದಾಗ ಅಲ್ಲಿಂದ ಎದ್ದು ಬಂದು ಬಿಡ್ಬೇಕು. ಸೊ ಇದು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ಯಾರ, ನೀ ಯಾರಂತೇಳಿ ತಿಳ್ಕೊಳಕ್ಕೆ ನಿನ್ನ ಸುತ್ತಮುತ್ತ ಯಾರದಾರ ಅನ್ನೋದು ನನಗೆ ಹೇಳಂತೇಳಂತೆ. ಸೊ ಹಂಗೆ ನಿಮ್ಮ ಸುತ್ತಮುತ್ತ ಯಾರು ಇರ್ತಾರಲ್ಲ ಅದ್ರ ಮೇಲೆ ನೀವು ಡಿಸೈಡ್ ಆಗ್ತೈತೆ. ಅದಕ್ಕೋಸ್ಕರ ಈಗ ಅವ್ರು ಆ ಸುಳ್ಳನ್ನು ಕರೆ 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 ಅನ್ನೋಕ್ಕಾದ್ರೆ ನಿಮ್ಮ ತಲೆಯಾಗ ಓದಕೊಂಡ್ರೆ ಹಾಂ ಇದ ಕರೆ ಅಂತೇಳಿ. ಯಾಕಂದ್ರೆ ಕೃಷಿಗೆ ಕಳೆಗೆ ಯಾವತ್ತು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅವಾಗ ಮನುಷ್ಯ ಕೃಷಿ ಕೇಳೋಕ್ಕೋಗಿ ಕಳೆ ಕೇಳತ್ತಾನು, ಕಳೆ ಕೇಳೋಕ್ಕೋ ಕೃಷಿ ಕೇಳ್ತಾನೆ. ನಾವು ಅವ್ನು ವ್ಯತ್ಯಾಸ ಗೊತ್ತಿಲ್ಲ ಅಂದಾಗ ನಾವು ಕಳೆ ಕೇಳಂತ ಹೇಳ್ತೇವೆ. ಅವ್ನು ಕೃಷಿ ಗೆದ್ಬಿಟ್ಟಂದ್ರೆ ಯಾರಿಗೆ ಲಾಸ್? ನಮ್ಗೆ ಲಾಸ್ ಅಲ್ಲ. ಸೊ ಅದಕ್ಕೋಸ್ಕರ ಏನೋ ಒಂದಲ್ಲಿ ನಿಮ್ಗೆ ಸತ್ಯ ಗೊತ್ತಿದ್ರೆ ನೀವು ಆ ಸತ್ಯ ತಿಳ್ಕೊರಿ. ಯಾರ ಮೇಲೂ ಡಿಪೆಂಡಾಗಿ ನಾವು ಮಾಡತ್ತಾನ, ಅವ್ರು 4 ಮಂದಿ ಮಾಡತ್ತಾರ ನಾವು ಒಬ್ಬ ತಪ್ಪು ಮಾಡತ್ತಾನ ಅಂತೇಳಿ ಅನ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಹಂಗೆ ತಲೆಯಾಗಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಕರೆಕ್ಟ್ ಐತಾ ಕರೆಕ್ಟ ಅನ್ರಿ. 4 ಜನ ಬಿಟ್ಬೇಕಾದ್ರೆ 10 ಜನ ಬರಲಿ, ಅವ್ರು ಕರೆಕ್ಟ್ ಐತಾ ಅಂತ ಹೇಳ್ರಿ. ಅದನ್ನ ಬಿಟ್ಟು ಎಲ್ಲರೂ ಅದನ್ನ ಮಾಡತ್ತಾರ ನೀವು ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸುಳ್ಳನ್ನ 10 ಸಲ ಹೇಳೋದನ್ನ ಕರೆ ಆಗ್ತೈತದು. ಯಾಕಂದ್ರೆ ಕರೆ ಮಾಡ್ತಾರೆ, ಹಂಗೆ 10 ಸಲ ಹೇಳಿ ತಲೆ ತುಂಬಿಸ್ತಾರೆ. ಸೊ ಅದ್ರ ಸಂಬಂಧ ನಿಮ್ಗೇನು ಕರೆಕ್ಟ್ ಐತೆ ಅನಿಸ್ತೈತೆ ಅದನ್ನು ಮಾಡಿರಿ. ಯಾವತ್ತೂ 4 ಮಂದಿ ಮಾಡತ್ತಾರ ಅಂತ ಮಾಡಕ್ಕೆ ಹೋಗ್ಬೇಡ್ರಿ. ಅದೇ ಹೇಳಿಲ್ಲ ಯದ್ಭಾವಂ ತದ್ಭವತಿ, ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ ಹೆಂಗೋ ನಾ ಹೆಂಗೋ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಅರ್ಥ ಆಯ್ತಲ್ಲ? ಯೋಚನೆ ಮಾಡಿ ನೋಡಿರಿ. ಥ್ಯಾಂಕ್ ಯು.